ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಹಾಗೂ ಪಿವಿಆರ್ ಸಿಲ್ಕ್. ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸೈ ಎನಿಸಿಕೊಂಡ ಜನರ ಸೇವೆ ಸಾಕ್ಷಿಯಾಗಿದೆ. ಈ ದಿನ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದ ಮೇರೆಗೆ ಚುನಾವಣೆ ಪ್ರಕ್ರಿಯೆಯಂತೆ ಈ ದಿನ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ಅಧಿಕಾರಿಗಳು ಗೊತ್ತುಪಡಿಸಿದ ಎಸ್ ರವಿಚಂದ್ರನ್ ರವರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಂಕರಪ್ಪರವರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಈ ದಿನ ಚುನಾವಣೆ ಎಲ್ಲ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಆಗಿರುವುದು ನೂತನ ಅಧ್ಯಕ್ಷರಾಗಿ ಅಕ್ಕಯ್ಯಮ್ಮ ರವರು ಆಯ್ಕೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಗೊತ್ತುಪಡಿಸಿದ ಚುನಾವಣಾ ಅಧಿಕಾರಿಗಳು ಮಾತನಾಡಿ, ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆದಿತ್ತು. ಒಟ್ಟು ಸದಸ್ಯರು 23 ಇದ್ದು 20 ಸದಸ್ಯರು ಭಾಗವಹಿಸಿ ಎಲ್ಲರ ಸಹಕಾರದಿಂದ ಅವಿರೋಧವಾಗಿ ಅಕ್ಕಯ್ಯಮ್ಮರವರನ್ನು ಆಯ್ಕೆ ಮಾಡಿ ಘೋಷಣೆ ಮಾಡಲಾಗಿದೆ. ಈ ಸಮಯದಲ್ಲಿ ಪಿಡಿಒ ಶಂಕರಪ್ಪರವರು ಮಾತನಾಡಿ, ಕೊನೆಯ ಅವಧಿಯ ಅಧ್ಯಕ್ಷರ ಚುನಾವಣೆ ಅಕ್ಕಯ್ಯಮ್ಮ ವೆಂಕಟರಮಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಒಂದೇ ನಾಮಪತ್ರ ಸಲ್ಲಿಸಿರುವ ಆದ ಕಾರಣ ನೂತನ ಅಧ್ಯಕ್ಷರ ಅಕ್ಕ ಎಂಬ ಜಯಬೇರಿ ಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸದಸ್ಯರು ಕೆಎಸ್ ಶೇಷಾದ್ರಿರವರು ಮಾತನಾಡಿ, ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರು ಎಲ್ಲ ಸದಸ್ಯರ ಒಮ್ಮತದಿಂದ ಆಯ್ಕೆ ಆಗಿರುವುದು ಪಂಚಾಯಿತಿಯ ಚರಿತ್ರೆಯ ಮೊದಲನೇ ಅಧ್ಯಕ್ಷರು ಎಂಬುದಾಗಿ ತಿಳಿಸಿದರು. ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ. ಪಂಚಾಯಿತಿಯ ಅಧಿಕಾರ ಅವಧಿಯ ಮೂಲಭೂತ ಸೌಕರ್ಯಗಳ ಎಲ್ಲ ನಾಗರಿಕರಿಗೆ ಮೊದಲ ಆದ್ಯತೆ. ಈ ಸಮಯದಲ್ಲಿ ಹಿರಿಯರು ಸದಸ್ಯರು ಬಕ್ಷು ಸರ್ ಮಾತನಾಡಿ, ಪಂಚಾಯಿತಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ನೋಡಿದ್ದೇವೆ. ಆದರೆ ಈ ದಿನ ಎಲ್ಲರ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷರ ಅಕ್ಕಯ್ಯಮ್ಮರವರ ಮಗ ಯುವ ಮುಖಂಡ ಅನಿಲ್ ಕುಮಾರ್ ಅವರ ಸಕ್ರಿಯವಾಗಿ ಜನರ ಪರ ಕೆಲಸಗಳು ಮಾಡುವಲ್ಲಿ ಮೊದಲ ಸ್ಥಾನ ಯಶಸ್ವಿಯಾಗಿರುತ್ತಾರೆ. ಇನ್ನು ಹೆಚ್ಚಿನ ರೀತಿಯ ಅಭಿವೃದ್ಧಿಗೆ ಸಹಕರಿಸುತ್ತೇವೆ. ಈ ಚುನಾವಣೆಗೆ ಬಂದಿರುವ ಎಲ್ಲ ಅಧಿಕಾರಿಗಳು, ಗೌರವಾನ್ವಿತ ನೂತನ ಅಧ್ಯಕ್ಷರು, ಚುನಾಯಿತ ಸದಸ್ಯರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಮಾಡಬೇಕು ಅಂತಂದ್ರೆ ಸುಮಾರು ದಿನ ಸುತ್ತಾಡ್ತಾ ಇದ್ರು. ಅದನ್ನ ಒದ್ದೋಡಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸೇರ್ಕೊಂಡು ಅಕ್ಕಯ್ಯಮ್ಮ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ, ಅವರ ಮಗನಾದ ಅನಿಲ್ ಅವರು ಒಳ್ಳೆಯ ಯುವಕರು, ಒಳ್ಳೆಯ ಅಭಿವೃದ್ಧಿ ಕೆಲಸದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರಿಂದ ಇವರನ್ನ ನಾವು ಏಕಪಕ್ಷೀಯವಾಗಿ ಅಧ್ಯಕ್ಷರನ್ನ ಮಾಡಿ ಗೋನ್ಪಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅಕ್ಕಯ್ಯಮ್ಮ ವೈಫ್ ಆಫ್ ವೆಂಕಟರಮಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಮೊದಲಿಗೆ ಗೋನ್ಪಲ್ಲಿ ಗ್ರಾಮ ಪಂಚಾಯಿತಿ ಚರಿತ್ರೆಯಲ್ಲೇ ಎರಡೂ ಪಕ್ಷದ ಬೆಂಬಲದಿಂದ ಆಯ್ಕೆಯಾಗಿರುವ ಮೊದಲ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಗ್ರಾಮ ಪಂಚಾಯಿತಿಯ ಹಿತದೃಷ್ಟಿಯಿಂದ ಇದನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ನಾವೆಲ್ಲ ಸೇರಿ ಎಲ್ಲ ಮೆಂಬರ್ಗಳು, ಟೋಟಲ್ 23 ಜನ ಮೆಂಬರ್ಗಳು ಏಕಪಕ್ಷ ನಿರ್ಣಯ ತೆಗೆದುಕೊಂಡು ಇದರಲ್ಲಿ ಪಕ್ಷ ಭೇದವಿಲ್ಲದೆ ಒಮ್ಮತವಾಗಿ ಅವ್ರನ್ನ ಆಯ್ಕೆ ಮಾಡಿರುತ್ತೇವೆ. ಇದಕ್ಕಾಗಿ ನಾನು ನಮ್ಮ ಎಲ್ಲ ಪಕ್ಷದ ಸದಸ್ಯರಿಗೂ, ಎಲ್ಲ ನಮ್ಮ ನಾಗರಿಕರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಅವಿರೋಧವಾಗಿ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅಧಿಕಾರ ಇರುವ ಒಂದು ಅವಧಿನಲ್ಲಿ ಒಂದು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಬಗ್ಗೆ ಪಕ್ಷವನ್ನು ಮರೆತು ಎಲ್ಲ ಜನಸಾಮಾನ್ಯರ ಈ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡ್ತಿರೋ ನಮಗೆ ಹೌದು, ಇದರಲ್ಲಿ ಎರಡು ಮಾತಿಲ್ಲ. ನಾವು ಫಸ್ಟ್ ನಮ್ಮ ಮೂಲಭೂತ ಸೌಕರ್ಯಗಳು ತುಂಬಾ ಹದಗೆಟ್ಟಿದ್ದಾವೆ. ಅದರ ಬಗ್ಗೆ ಗಮನ ಕೊಡಿಸಕ್ಕೆ ನಮ್ಮ ಅಧ್ಯಕ್ಷರು ರೆಡಿ ಇದ್ದಾರೆ. ಅವ್ರ ಪರವಾಗಿ ನಾವು ನಿಂತು 23 ಜನ ಸದಸ್ಯರು, ನಮ್ಮ ನಾಗರಿಕರು ಎಲ್ಲರೂ ನಿಂತು 24 ಗಂಟೆ ಕೆಲಸ ಮಾಡಕ್ಕೂ ರೆಡಿ ಇದೀವಿ. ಈ ಪಂಚಾಯತಿಯಲ್ಲಿ ಏನು ಕೆಲಸ ಆಗ್ಬೇಕಾದ್ರೂ ಯಾರೇ ಬಂದರೂ ಪ್ರತಿಯೊಬ್ಬ ನಾಗರಿಕರು ಬಂದು ಧೈರ್ಯವಾಗಿ ಮಾಡ್ಕೊಂಡು ಹೋಗುವ ಓಪನ್ ಆಗಿ ನಾವು ಪಂಚಾಯಿತಿಯನ್ನು ಬಿಟ್ಟುಕೊಡುತ್ತೇವೆ. ಕೊನೆಯ ಅಧ್ಯಕ್ಷರ ಅವಧಿಯನ್ನು
ದಿನಾಂಕ 2/1/2025 ಅಕ್ಕಯ್ಯಮ್ಮ ವೈಫ್ ಆಫ್ ವೆಂಕಟರಮಣಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಮತ್ತು ಒಂದೇ ನಾಮಪತ್ರವನ್ನು ಸಲ್ಲಿಸಿದ್ದು ಯಾರೇ ಆಗಲಿ ನಾಮಪತ್ರ ಸಲ್ಲಿಸಿಲ್ಲ ಆದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಗೋನ್ಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿರೋದು ಇವತ್ತು 2/1/2024 ನಡೆಯಿತು. ಅದೇ 25. ಈಗ ಒಟ್ಟು ಸದಸ್ಯರು 23 ಜನ ಇರುವುದರಿಂದ ಅದರಲ್ಲಿ ಭಾಗವಹಿಸಿರೋದು 20 ಜನ ಭಾಗವಹಿಸಿರ್ತಾರೆ. ಅಕ್ಕಯ್ಯಮ್ಮ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಎಂದು ಘೋಷಿಸಲಾಗಿದೆ. ಈ ಪಂಚಾಯತಿಗೆ ಅಭಿವೃದ್ಧಿ ಪಡಿಸಲು ನಾವು ಒತ್ತು ಕೊಡ್ತೇವೆ ಅನ್ನೋದನ್ನ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಈ ಗೋನ್ಪಲ್ಲಿ ಪಂಚಾಯತ್ನಲ್ಲಿ ಈಗಾಗಲೇ ಅಧ್ಯಕ್ಷರ ಒಂದು ಅಧಿಕಾರದಲ್ಲಿ ನೀವಾಗ್ಬೋದು ನಿಮ್ಮ ಅಧಿಕಾರದಲ್ಲಿ ಯಾವ ರೀತಿ ನಡೀತು ಅದೇ ರೀತಿ ಈ ಒಂದು ಮೇಡಮ್ ಅವರ ಅಧಿಕಾರದಲ್ಲೂ ಮುಂದುವರಿಸ್ತೀರಿ. ಇನ್ನ ಹೆಚ್ಚಾಗಿ ಮುಂದುವರಿಸೋದಕ್ಕೆ ಆವಾಗ ನಮ್ಗೆ ಅನುಭವ ಕಡಿಮೆ ಇತ್ತು. ಈಗ ಒಳ್ಳೆ ಅನುಭವ ಇದೆ. ಅದರಿಂದ ಇವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನ ನಮ್ಗಿಂತ ಹೆಚ್ಚಾಗಿ ಅಭಿವೃದ್ಧಿ ಪಡಿಸಲು ನಾವು ಮುಂದುವರಿಸೋದಕ್ಕೆ ಸಾಧ್ಯವಾಗಿ ಮಾಡ್ತೇವೆ. ಥ್ಯಾಂಕ್ ಯು ಸರ್.